2026 ಇದೀವಿ ನಾವು. ಆದ್ರೂ ಕೂಡ ಈಗಲೂ ಈ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ ಅಂತಂದ್ರೆ ಒಂದು ಕ್ಷಣ ನೀವು ಕೂಡ ನಂಬ್ತೀರಾ? ಖಂಡಿತವಾಗ್ಲೂ ಕೂಡ ನಂಬಲೇಬೇಕು. ಈಗಲೂ ಕೂಡ ಬಹಿಷ್ಕಾರ ಪದ್ಧತಿ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಈ ಒಂದು ಅನಿಷ್ಟ ಪದ್ಧತಿ. ಜಾತ್ರೆಗೆ ಹಣ ಕೊಡದೇ ಇರೋದೇ ತಪ್ಪ. ಹಾಗಾದ್ರೆ ಕುಟುಂಬಗಳಿಗೆ ಬಹಿಷ್ಕಾರ ಶಿಕ್ಷೆ ಇಲ್ಲಿ. ಊರಿನ ಜಾತ್ರೆಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ದಾರೆ ಈ ಒಂದು ಕುಟುಂಬಕ್ಕೆ. ಇದು ಮಹಾ ಅಪರಾಧನ. ಹಾಗಾದ್ರೆ 7 ಕುಟುಂಬಗಳನ್ನ ಹೊರಗೆ ಇಟ್ಟಿರುವಂತ ಹುಣಸಿಕಟ್ಟೆ ಗ್ರಾಮಸ್ಥರು ಜಾತ್ರೆಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಜಮಖಂಡಿ ತಾಲೂಕಿನ ಹುಣಸಿಕಟ್ಟೆ ಗ್ರಾಮದಲ್ಲಿ ಈ ಅನಿಷ್ಟ ಪದ್ಧತಿ ಈಗಲೂ ಕೂಡ ಜಾರಿಯಲ್ಲಿದೆ. 2026ನೇ ಇಸ್ವಿಯಲ್ಲಿ ಇದೀವಿ ನಾವೀಗ. ಆದ್ರೂ ಕೂಡ ಬಹಿಷ್ಕಾರ ಪದ್ಧತಿ ಈಗಲೂ ಕೂಡ ನಡೀತಾ ಇದೆ ಅಂತಂದ್ರೆ ಒಂದು ಕ್ಷಣ ಹೇಗ್ ನಂಬೋದೋ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಇದು ಸತ್ಯ. ಕಾರಣ ಏನು ಅಂತಂದ್ರೆ ಜಾತ್ರೆಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರ ಪದ್ಧತಿ ಈಗಲೂ ಕೂಡ ಜಾರಿಯಲ್ಲಿದೆ. ಇದು ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಣ ಏನು ಅಂತಂದ್ರೆ ಈ ಕುಟುಂಬಗಳು 7 ಕುಟುಂಬಗಳು ಜಾತ್ರೆಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಜಾತ್ರೆ ಅಂತಂದ್ರೆ ಒಂದು ಊರ್ ಹಬ್ಬ ಅದು. ಹಾಗಾಗಿ ಊರ್ ಹಬ್ಬ ಅಂತಂದ್ರೆ ಎಲ್ಲರೂ ಕೂಡ ಹಣ ಕೊಡ್ತಾರೆ. ಆದ್ರೆ ಇಲ್ಲಿ ಹಣ ಕೊಟ್ಟಿರಲಿಲ್ಲ. ಹುಣಸಿಕಟ್ಟೆ ಗ್ರಾಮದಲ್ಲಿ 7 ಕುಟುಂಬ ಬಹಿಷ್ಕಾರ ಹಾಕಿದ್ದಂತ ಹಿರಿಯರು. ಘಟನೆ ಸಂಬಂಧ ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಡಂಗೂರ ಸಾರಿದಂತ ಪ್ರಭು ಹೂಗಾರ ಹಾಗೂ ಇತರೆ ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಜಮಖಂಡಿ ಕಂದಾಯ ಅಧಿಕಾರಿ ಮಂಜುನಾಥ್ ದೂರನ್ನಾಧರಿಸಿ ಎಫ್ಐಆರ್ ದಾಖಲಾಗಿದೆ. ಈಗ ಬಹಿಷ್ಕಾರ ಹಾಕಿದವರ ಹೆಸರು ಉಲ್ಲೇಖಿಸದೆ ಇತರರು ಅಂತ ಹೇಳಿ ಎಫ್ಐಆರ್ ದಾಖಲಾಗಿದೆ. ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಎಫ್ಐಆರ್ ನಲ್ಲಿ ಬಹಿಷ್ಕಾರ ಹಾಕಿದವರ ಹೆಸರು ಉಲ್ಲೇಖಿಸಿದ ಪೊಲೀಸರು ಏನೇನಂದ್ರೆ ದೇವ್ರ ಪಟ್ಟಿ ಕೊಡದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅಣ್ಣಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ. ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು. ಏನೇನಂದ್ರೆ ದೇವ್ರ ಪಟ್ಟಿ ಕೊಡದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅಣ್ಣಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ. ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ಈಗ 2026ನೇ ಇಸ್ವಿಯಲ್ಲೂ ಕೂಡ ಈಗಲೂ ಕೂಡ ಈ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿ ಇದೆ ಅಂತಂದ್ರೆ ಒಂದು ಕ್ಷಣ ಎಂತರಿಗೂ ಕೂಡ ಶಾಕ್ ಆಗುತ್ತೆ. ಆದ್ರೆ ಇದು ನೋಡ್ತಾ ಇದ್ರೆ ಬಹಳ ವಿಚಿತ್ರ ಅನಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಯಾವಾಗಪ್ಪ ಬ್ರೇಕು, ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೆ ಅಂತ ಹೇಳಿ ಈಗ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಏನಕ್ಕೆ ಈ ರೀತಿಯಾಗಿ ನಡೀತಾ ಇದೆ ಈ ಒಂದು ಗ್ರಾಮದಲ್ಲಿ ಅಂತ? ರೋಶನಿ, ಇದೊಂದು ದುರಂತ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಹನುಮದೇವರ ಜಾತ್ರೆಯಲ್ಲಿ ಓಕಳೆ ನಿಮಿತ್ತವಾಗಿ ಏನು ಹಮ್ಮಿಕೊಂಡ ಜಾತ್ರೆಯಲ್ಲಿ ಒಂದು 600 ರೂಪಾಯಿಯನ್ನ ಒಂದು ದೇಣಿಗೆ ಅಥವಾ ಪಟ್ಟಿಯನ್ನ ಕೊಡದ ಹಿನ್ನೆಲೆಯಲ್ಲಿ 7 ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದಂತ ಘಟನೆ ಏನು ಹುಣಸಿಕಟ್ಟೆ ಗ್ರಾಮದಲ್ಲಿ ಜರುಗಿದೆ ಅಂತ ಹೇಳ್ಬೋದು. ಇದು ಬಾಗಲಕೋಟೆ ಜಿಲ್ಲೆ ಹುಣಸಿಕಟ್ಟೆ ಜಮಖಂಡಿ ತಾಲೂಕಿನ ಒಂದು ಹುಣಸಿಕಟ್ಟೆ ಗ್ರಾಮ ಅಂತ ಹೇಳ್ಬೋದು. 7 ಕುಟುಂಬದಿಂದ ಒಂದು ದೈವದಿಂದ ಇವರನ್ನ ಹೊರಗಡೆ ಇಡಲಾಗಿದೆ ಎಂದು ಈಗಾಗಲೇ ಒಂದು ಡಂಗುರವನ್ನ ಸಾರಿಸಿ ಅವರನ್ನ ಊರಿನಿಂದ ಹೊರಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. 7 ಜನ ಕುಟುಂಬದವರು ಮನೆಗೆ ಯಾವುದೇ ರೀತಿಯಾಗಿ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಪೂಜಾರಿಗಳು ಹೋಗೋ ಹಾಗಿಲ್ಲ. ಮತ್ತು ಅವರ ಮನೆಗಳಿಗೆ ಯಾವ್ದು ಕಾರ್ಯ ಮಾಡಕ್ಕೂ ಹೋಗುವಂತಿಲ್ಲ. ಮತ್ತು ಕಿರಾಣಿ ಅಂಗಡಿಗಳೇ ಆ ಕುಟುಂಬಗಳಿಗೆ ಏನು ಯಾವುದೇ ರೀತಿಯಾಗಿ ಕಿರಾಣಿ ಸಾಮಾನುಗಳನ್ನು ಕೊಡಬಾರದು ಎನ್ನುವ ರೀತಿಯಾಗಿ ಏಪ್ರಿಲ್ 2ರಂದು ಈ ಹನುಮ ಓಕಳಿ ಜಾತ್ರೆ ನಡೀತು. ಅದ ತದನಂತರದಲ್ಲೇ 5ನೇ ತಾರೀಕಿನಂದು ಈ ರೀತಿಯಾಗಿ ಡಂಗುರ ಸಾರಿಸಿ ಒಂದು 7 ಕುಟುಂಬಗಳನ್ನ ಒಂದು ಬಹಿಷ್ಕಾರ ಮಾಡಿ ಒಂದು ಪ್ರಶ್ನಿಸಿ ಈಗ ಯಲ್ಲಪ್ಪ ಏನು ತೆಲಗಣ್ಣವರು ಅವರು ಒಂದು ಕುಟುಂಬದವರು ಈಗಾಗಲೇ ಅವರು
ಹುಬ್ಬಳ್ಳಿಯಲ್ಲಿ ಸೀನಿಯರ್ ಟೆಕ್ನಿಕಲ್ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಹಿಷ್ಕಾರ ಏನ್ ಹಾಕಿದ್ದಾರೆ ಅವರ ವಿರುದ್ಧ ಒಂದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಜಮಖಂಡಿ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಎಸಿ ಅವರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ಊರಲ್ಲಿ ಬಹಿಷ್ಕಾರ ಹಾಕಿದ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಅಪಮಾನವಾಗಿದೆ, ನಮಗೆ ಗೌರವ ಧಕ್ಕೆ ಆಗಿದೆ, ಹೀಗಾಗಿ ಡಂಗುರ ಯಾರು ತರಿಸಿದಾರೆ ಅವರ ಮೇಲೆ ಕ್ರಮ ಆಗಬೇಕು ಅನ್ನೋದು ಅವ್ರ ಒಂದು ಅಭಿಪ್ರಾಯ ಇದೆ ಅಂತ ಹೇಳ್ಬೋದು. ಬರೀ ಊರಿಗೆ ಬಂದ ಅಧಿಕಾರಿಗಳು ಕೂಡ ಸಭೆ ನಡೆಸಿ ಒಂದು ಸಮಾಧಾನ ಮಾಡುವಂತ ಕೆಲಸ ಮಾಡಿದರೆ ನಮ್ಗೆ ಅಪಮಾನವಾಗಿದೆ. ಸಾಕಷ್ಟು ರೀತಿಯಾಗಿ ಒಂದು 600 ರೂಪಾಯಿ ಕೊಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿ ಸ್ವಾಮೀಜಿಗಳಾಗಿರ್ಬೋದು, ಕಿರಾಣಿ ಸರಂಜಾಮ ಆಗಿರ್ಬೋದು, ಯಾವುದನ್ನು ಕೊಡೋದು ಈ ರೀತಿಯಾಗಿ ಇಂತ ಸಂಗತಿಗಳು ಈಗ ಎಷ್ಟೋ ಹಳೆಯ ಕಾಲದಲ್ಲಿ ಇಂಥ ಸಂಗತಿಗಳು ನಡೀತಾ ಇದ್ವು. ಈಗ 2020ರಲ್ಲಿ ಇಂಥ ಸಂಗತಿಗಳು ನಡೆದಿದ್ದು ಒಂದು ದುರಂತ ಸಂಗತಿ ಅಂತ ಹೇಳ್ಬೋದು ರೋಷನ್. ಎಸ್ ಮುರುಗೇಶ್, ಇನ್ನ ಈಗ ಯಾರೆಲ್ಲ ಬಹಿಷ್ಕಾರ ಹಾಕಿದಾರಲ್ಲ ಅಂತವ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ಏನ್ ಇದಕ್ಕೆ ಪರಿಹಾರ ಏನು? ರೋಷಿನಿ, ಇಂಥವ್ರು ಯಾವುದೇ ಒಂದು ಪಟ್ಟಿ ಆಗಿರ್ಬೋದು, ಒಂದು ಏನಾಗಿರ್ಬೋದು, ಅದನ್ನ ಅವರ ವಿಸ್ತರದ ಅವರ ದೇವರ ಮೇಲೆ ಅವ್ರಿಗೆ ಒಂದು ಅಪಾರ ನಂಬಿಕೆ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಅವ್ರಿಗೇನೋ ಒಂದು ಬಡಬಗ್ಗರಾಗಿರ್ಬೋದು, ಅವ್ರಿಗೇನೋ ಒಂದು ಯಾವುದೋ ಮೂಲಗಳಿಂದ ಹಣ ಕೊಡದೇ ಇರ್ಬೋದು. ಆದ್ರೆ ಅಲ್ಲಿನ ಊರಿನ ಜನರು ಕೂಡ ಈ ರೀತಿಯಾಗಿ ಹಣ ಕೊಡದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಮಾಡುವುದು ಒಂದು ಇದೊಂದು ವಿಪರ್ಯಾಸ ಸಂಗತಿ ಅಂತ ಹೇಳ್ಬೋದು. ಹೀಗಾಗ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಕೂಡ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಂಧಾನ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಇನ್ನೋವರೆಗೆ ಕ್ರಮ ಜರುಗಿಲ್ಲ. ಅವರು ಕ್ರಮ ಜರುಗಿಸಿ ಅವರ ಮೇಲೆ ಕಾನೂನುಬದ್ಧವಾದ ಸೂಕ್ತ ಕ್ರಮ ಕೈಗೊಳ್ಳುವುದು ಅನ್ನೋದು ಒಂದು ಗ್ರಾಮಸ್ಥರ 7 ಕುಟುಂಬಸ್ಥರ ಒಂದು ಆಗ್ರಹವಾಗಿದೆ ಅಂತ ಹೇಳ್ಬೋದು ರೋಷನ್. ಎಸ್, ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.